ಬನ್ನಿ ಬೇಗ ಬನ್ನಿ ಬನ್ನಿ ಬನ್ನಿ. ಲಗೇಜ್ ತಗೊಳ್ಳೆ. ಏ ಅಮೂಲ್ಯ, ಇದೇನೆ ನಿನಗ್ ಸ್ವಾಗತ ಅಂತ ಬರ್ದಿದೆ. ಈ ಊರಿ ಮೊದ್ಲೇ ಬಂದಿದ್ಯಾ? ಇಲ್ವಲ್ಲ. ನೋಡಮ್ಮ, ಪ್ರತಿ ವರ್ಷ ನಮ್ ಕಾಲೇಜಿಂದ ಕ್ಯಾಂಪ್ ಬರ್ತೀವಲ್ಲ, ಹಾಗೆ ಈ ಸಾರಿನೂ ಯಾರು ಬರ್ತೀವಿ ಅಂತ ಲಿಸ್ಟ್ ಬರ್ದು ಕಳ್ಸಿಕೊಟ್ಟಿದ್ದೆ. ಈ ಊರಿನ ಹಳೆ ಪ್ರೆಸಿಡೆಂಟ್ ತುಂಬಾ ಒಳ್ಳೆಯವರು. ವಿದ್ಯಾರ್ಥಿಗಳ ಅಭಿರುಚಿ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರು ನಮ್ಮ ಮೇಲೆ ಇಟ್ಟಿರೋ ಗೌರವ ಉಳಿಸ್ಕೋಬೇಕಾಗಿರೋದು ನಮ್ ಕೈಲಿದೆ ಅಲ್ವಾ ಸರ್? ಅಮೂಲ್ಯ, ನನಗ್ ನಿದ್ದೆನೆ ಬರ್ತಾ ಇಲ್ಲ ಕಣೆ. ಕಣ್ ತೆಕ್ಕೊಂಡ್ ಮಲ್ಕೊಂಡ್ರೆ ಹೇಗ್ ನಿದ್ದೆ ಬರುತ್ತೆ? ಕಣ್ ಮುಚ್ಕೊಂಡ್ ಮಲ್ಕೊ. ನನ್ ನೆಕ್ಲೆಸ್ ಅಮೂಲ್ಯ, ನಿನ್ನ ಚಿನ್ನದ ನೆಕ್ಲೆಸ್ಸು ನನ್ನ ಹತ್ರ. ಈ ಚಿನ್ನದ ನೆಕ್ಲೆಸ್ಸು ನಿನಗ್ ಬೇಕಾದ್ರೆ ಈ ಚಿನ್ನದಂತ ದೇಹ ನನಗ್ ಬೇಕು. ನಿನ್ನ ಹೆಸರು ಅಮೂಲ್ಯ, ನನಗೆ ಸಿಕ್ಕಿರೋ ಅವಕಾಶ ಅಮೂಲ್ಯ. ಅಭಿಷೇಕ್, ಕೈ ಬಿಡು. ನಾನ್ ಹೇಳ್ತಾ ಇದ್ದೀನಿ, ಕೈ ಬಿಡು. ಅಭಿಷೇಕ್, ಬಿಡು. ಏನ್ ಮಾಡ್ತಾ ಇದೀಯಾ? ಪ್ಲೀಸ್ ಲೀವ್ ಮೀ. ಯಾರಾದ್ರೂ ಕಾಪಾಡಿ. ಅಭಿಷೇಕ್, ಪ್ಲೀಸ್ ಲೀವ್ ಮೀ. ಬಿಡು ನನ್ನ. ನಾನು ಹೇಳ್ತೇನೆ, ಬಿಡು ಪ್ಲೀಸ್. ಏನಾಗಿದೆ ನಿಮಗೆ? ಕಾಪಾಡಿ. ಲೀವ್ ಮೀ. ಅಭಿಷೇಕ್, ಲೀವ್ ಮೀ ಪ್ಲೀಸ್. ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಮೊದಲಿಂದ ಹೊರಡು. ಆದ್ರೆ ಅದೆಲ್ಲ ನನ್ನ ಜವಾಬ್ದಾರಿ. ನೀನ್ ಹೋಗಮ್ಮ. ಪೊಲೀಸ್ನವರು ನೋಡಮ್ಮ, ಇಲ್ಲೇನ್ ನಡೀತು ಎಲ್ಲ ನೆನಪಿಡು. ಇವ್ರು ಹ್ಯಾಕ್ ಬಂದ್ಯೋ ಹಾಗೆ ವಾಪಸ್ ನೀವು ಮಾತ್ರ. ಅದೆಲ್ಲ ನಾನು ನೋಡ್ಕೋತೀನಿ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡಮ್ಮ. ನನ್ನ ಮಕ್ಕಳು ಹೋಗು. ನಮ್ಮ ಅಭಿಷೇಕ್ ಕೊಲೆ ಆಗ್ಬಿಟ್ಟಿದೆ. ಯಾರು ಕೊಲೆ ಮಾಡಿದ್ದು? ಯಾರು ಮಾಡಿದಾರೋ ಏನೋ. ನಾನೇ. ನನ್ ಪೇಂಟಿಂಗ್ಸ್ ಇಲ್ಲಿ.
ಯಾರದು? ಅಮ್ಮು, ಅಮ್ಮು, ನಾಳೆ ಬರ್ತೀನಿ ಅಂದಿದ್ಯಲ್ಲ? ಅಮ್ಮ, ನನ್ಗೇನಾಯ್ತು? ಅಮ್ಮ, ಅಪ್ಪ ಬದುಕಿದಾರಮ್ಮ. ನೀನ್ ಹೋಗಿದ್ದು? ಹೌದಮ್ಮ, ನಮ್ಮೂರ್ಗೆ ಹೋಗಿದ್ದೆ. ಅಪ್ಪ ಬದುಕಿರೋದು ನಿನಗೆ ಗೊತ್ತಲ್ಲ? ನಂಗೊತ್ತು. ಗೊತ್ತಿದ್ಮೇಲೂ ನಿನ್ ಮುಡಿಲಿರ್ಬೇಕಾದ ಹೂವು, ಹಣಿಲಿರ್ಬೇಕಾದ ಕುಂಕುಮ ಅಪ್ಪನ ಫೋಟೋ ಮೇಲೆ ಯಾಕಿದ್ಯಮ್ಮ? ಹೇಳಮ್ಮ, ಹೇಳು. ಅವೆರಡು ನಿಮ್ ತಂದೆಯವ್ರು ಕೊಟ್ಟಿದ್ದು. ಅವ್ರ ಹತ್ರ ಇರೋದೇ ನ್ಯಾಯ ಅನಿಸ್ತು. ಏನಮ್ಮ, ಏನ್ ಹೇಳ್ತಾ ಇದೀಯಾ? ಹೇಳಮ್ಮ, ಹೇಳು, ಹೇಳು. ಸ್ವಾಮಿ, ನಮ್ ಗೌಡ್ರು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಕೊಲೆ ಮಾಡಿದೀನಿ ಅಂತ ಅವರೇ ಬಂದು ಸರೆಂಡರ್ ಆಗಿದಾರ್ರಿ. ಯಾಕೆ ಕೊಲೆ ಮಾಡಿದ್ರು? ಅವ್ರಂತವ್ರಲ್ಲ, ಅವ್ರು ಯಾರಿಗೂ ಕೇಡು ಬಯಸಿದವರಲ್ಲ. ಕೊಲೆ ಆಗಿರೋದಂತೂ ನಿಜ. ಬೆಂಗಳೂರಿಗೆ ಬಂದ ವಿದ್ಯಾರ್ಥಿಗಳಲ್ಲಿ ಅಭಿಷೇಕ್ ಅನ್ನೋನು ಕೊಲೆ ಆಗಿದ್ದಾನೆ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಸ್ಟೇಟ್ಮೆಂಟ್ ಬರ್ಕೊಟ್ಟು ಹೋಗಿದ್ದಾರೆ. ಯಾರೋ ಹುಡುಗನ ನಮ್ ಗೌಡ್ರ ಯಾಕೆ ಕೊಲೆ ಮಾಡ್ಬೇಕು? ಅದೇ ನನಗೂ ಗೊತ್ತಾಗ್ತಿಲ್ಲ. ಅದನ್ನ ಕೇಳಿದ್ರೆ ಅವರೇನು ಹೇಳ್ತಾನೂ ಇಲ್ಲ. ಹೇಳಿ ಮಿಸ್ಟರ್ ರಾಮ್, ಇಷ್ಟು ಜನಕ್ಕೆ ನಾನೇನು ಉತ್ತರ ಕೊಡ್ಲಿ? ಈ ಕೊಲೆ ನೀವ್ ಯಾಕೆ ಮಾಡಿದ್ರಿ? ಹೇಳಿ ಮಿಸ್ಟರ್, ಹೇಳಿ, ಮಾತಾಡಿ, ಹೇಳಿ. ಏನ್ ನಡೀತು ಅಂತ ಹೇಳಮ್ಮ. ನೀನ್ ಹೆತ್ತ ಮಗಳ ಹತ್ರನೇ ಯಾಕಮ್ಮ ವಿಷಯ ಮುಚ್ಚಿಡ್ತಿದ್ಯಾ? ಹೇಳಮ್ಮ, ಪ್ಲೀಸ್ ಹೇಳಮ್ಮ, ನನ್ನ ಹತ್ರ ಹೇಳಮ್ಮ, ಹೇಳು, ಹೇಳು. ಉಮೇಶ, ಹೋಗಿ ಹುಡುಗಿ ತಂದೆ ಕರ್ಕೊಂಬ. ಈ ಮದುವೆ ನಡೆಯಕ್ಕೆ ಸಾಧ್ಯ ಇಲ್ಲ. ಏ ಪುರೋಹಿತ್ರೆ, ಈ ಮದುವೆ ನಿಲ್ಲಿಸಿ, ನಾಳೆ ಕಟ್ಟಿಸ್ಬೇಡಿ. ಯಾಕೆ? ಯಾಕೆಂದ್ರೆ ನಿನ್ನಿಂದ ಯಾವ ಹೆಣ್ಣಿಗೂ ಮಕ್ಕಳಾಗಲ್ಲ ಅನ್ನೋದು ಮದುವೆಗೆ ಮುಂಚೆನೆ ಗೊತ್ತಾಗಿದ್ದು ನಮಗ್ ಬಹಳ ಒಳ್ಳೇದಾಯ್ತು. ಯಾವ ನನ್ನ ಮಗ ಹೇಳ ನನಗೆ ಆ ಪವರ್ ಇಲ್ಲ ಅಂತ? ಕರ್ಕೊಂಬನ್ನಿ ಅವನಲ್ಲಿ. ಓಹೋ, ಈ ಮಹಾನ್ ಭಾವನ ಹೇಳಿದ್ದು? ಹೌದು, ನಾನೇ ಹೇಳಿದ್ದು. ನನ್ನ ಪವರ್ ಬಗ್ಗೆ ನಿನ್ಗೇನ್ ಗೊತ್ತು? ಕೇಳು, ಕೇಳು. ಕೇಳು, ಅವಳನ್ನ ಕೇಳು, ನನ್ನ ಪವರ್ ಏನು ಅಂತ. ಹೌದು ಗೌಡ್ರೆ, ಅವ್ರು ಹೇಳ್ತಿರೋದು ನಿಜ. ನನ್ನ ಹೊಟ್ಟೆಲ್ ಬೆಳೀತಿರೋ ಮಗುಗೆ ಅವರೇ ತಂದೆ ಅಂತ ಹೇಳೋಕ್ ಬಂದೆ. ಹಾಗೆ ಹೇಳು. ನೋಡಿದ್ರಾ? ಅಷ್ಟೇ ನಮಗ್ ಬೇಕಾಗಿದ್ದು. ನಿನಗೆ ಹುಡುಗಿ ಜೊತೆ ಸಂಬಂಧ ಇದ್ದಿದ್ದ ನಿಜ ತಾನೆ? ಸಂಸಾರ ನಡೆಸಿಲ್ಲ ಅಷ್ಟು ಗೊತ್ತು ನನಗೆ. ಓಹೋ, ಹಾಗಾದ್ರೆ ಹಬ್ಬಕ್ಕೆ ಬಂದಿರೋರ್ನ ಇಷ್ಟ ದಿನ ಮನೇಲಿ ಇಟ್ಕೊಂಡಿದ್ದಕ್ಕೆ ಕಾರಣ ಅನುಕಂಪ? ಅನುಕಂಪ? ಒಂದು ಕ್ಷಣದ್ದ, ಒಂದು ದಿನದ್ದ? ಅದು ನನ್ನಿಷ್ಟ. ಇದು ಒಂದು ಹೆಣ್ಣಿನ ಜೀವನದ ಸಮಸ್ಯೆ. ನೀನ್ ಬದುಕ್ತಾ ಇರೋದು 4 ಜನರ ಮಧ್ಯೆ.
ನಿನ್ನಿಂದ ಈ ಹೆಣ್ಣು ತಾಯಿ ಆಗ್ತಾ ಇದ್ದಾರೆ. 3 ತಿಂಗಳು ನಿನ್ ಜೊತೆ ಇದ್ದಿದ್ದಕ್ಕೆ ಇಲ್ಲೆಲ್ಲರೂ ಸಾಕ್ಷಿ ಇದ್ದಾರೆ. ಇದು ನನ್ನ ವೈಯಕ್ತಿಕ ಜೀವನ. ನಾನು ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು. ಇದು ನನ್ನ ಇಷ್ಟನೇ. ಇದು ನಿನ್ನ ವೈಯಕ್ತಿಕ ಸಮಸ್ಯೆ ಅಲ್ಲ, ಈ ಊರಿನ ಮರ್ಯಾದೆ ಪ್ರಶ್ನೆ. ಗೊತ್ತಾಯ್ತಾ? 4 ಜನರ ಮಧ್ಯೆ ತಾಳಿ ಕಟ್ಸ್ಕೊಂಡಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರ್ಲಿಲ್ವಲ್ಲಮ್ಮ. ಯಾರು ಇಲ್ದೇ ಇರುವಾಗ ದೇವ್ರ ಮುಂದೆ ನನ್ನ ಕೈ ಹಿಡ್ಕೊಂಡು ಮುಂದಿನ ವಾರನೇ ಮದುವೆ ಆಗೋಣ ಅಂದ್ರು. ದೇವರೇ ಸಾಕ್ಷಿ ಇರ್ಬೇಕಾದ್ರೆ ಯಾಕೆ ಹೆದರ್ಬೇಕು ಅಂತ ಇವನ್ನ ನಂಬೆ. ಕೃಷ್ಣ, ಈಗ ನೀನು ಈ ಹುಡುಗಿನ ಮದುವೆ ಆಗೋದೇ ನ್ಯಾಯ. ಇವಳು ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಊರು ತಿರುಗುವ ಇವಳು ನನ್ನೊಬ್ಬನ ಜೊತೆ ಮಾತ್ರ ಮಲಗಿದ್ಲು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲರ ಜೊತೆನೂ ಸಂಬಂಧ ಇಟ್ಕೊಂಡಿದ್ದಿದ್ರೆ ತನ್ನ ಹೊಟ್ಟೆಯಲ್ಲಿರೋ ಮಗುಗೆ ನೀನೇ ತಂದೆ ಅಂತ ಇಷ್ಟರ ಎದುರಿಗೆ ಧೈರ್ಯವಾಗಿ ಹೇಳ್ತಾ ಇರ್ಲಿಲ್ಲ. ಇವಳ ಮೇಲೆ ನನಗೆ ನಂಬಿಕೆ ಇಲ್ಲ. ನಿನಗೆ ನಂಬಿಕೆ ಇದೆಯೋ ಇಲ್ವೋ? ಒಂದು ಹೆಣ್ಣು ಈ ಸ್ಥಿತಿಗೆ ಬರೋದಕ್ಕೆ ಕಾರಣವಾಗಿದೆಯಾ? ಈಕೆ ನೀನ್ ಮದುವೆ ಆಗ್ಲೇಬೇಕು. ಇದೇ ನನ್ನ ತೀರ್ಪು. ಏನಪ್ಪಾ ನಾನು ಹೇಳ್ತಾ ಇರೋ ಸರಿ ತಾನೆ? ಹೌದು. ತುಂಬಾ ಸಂತೋಷ ಆಗ್ತಾ ಇದೆ ಅಲ್ಲ? ನಿನಗೂ ಸಂತೋಷ, ಆ ತೀರ್ಪು ಕೊಟ್ಟಂಗೂ ಸಂತೋಷ. ಆದ್ರೆ ನನಗೆ ಅರ್ಥ ಇದೆಯಾ? ನಿನ್ನ ಕಣ್ಣು ಕಾಣೋ ಬೆಂಕಿನ ಆರಿಸ್ತಾ ಇದ್ಯಾ? ಆದ್ರೆ ನಾನು ಅವನು ಬಾಳಿಗಿಡೋ ಬೆಂಕಿನ ಅವನಿಂದ ಆರ್ಸಕ್ಕಾಗಲ್ಲ. ಉರಿತಾನೇ ಇರುತ್ತೆ. ಮಳೆ ಬಂದ್ರು ಸರಿ, ಇಡೀ ಸಮುದ್ರನೇ ತಂದು ಸುರಿದ್ರು ಸರಿ, ಉರಿತಾನೇ ಇರುತ್ತೆ. ಏನಮ್ಮ ಇಷ್ಟೊತ್ತಿನಲ್ಲಿ? ಅವ್ರಿನ್ನೂ ಮನೆಗೆ ಬಂದಿಲ್ಲ. ಯಾಕೋ ಮನಸ್ಸಿಗೆ ತುಂಬಾ ಕಳವಳ ಆಗ್ತಿದೆ. ಅದಕ್ಕೆ ದೇವಸ್ಥಾನಕ್ಕೆ ಬಂದೆ. ಗೌಡ್ರು ಹೋಗಿರೋದು ಊರ್ ಜನಗಳ ಕೆಲಸದ ಮೇಲೆ. ಊರ್ ಜನಗಳ ಆಶೀರ್ವಾದ ಇರೋವರೆಗೂ ಗೌಡ್ರಿಗೆ ಏನೂ ಆಗೋದಿಲ್ಲ. ನಿಮ್ ಮನಸ್ಸು ಸಮಾಧಾನಕ್ಕೋಸ್ಕರ ಒಂದ್ ಅರ್ಚನೆ ಮಾಡಿದ್ರೆ ಆಯ್ತು. ನಮಸ್ಕಾರಮ್ಮ. ಅಮ್ಮ, ನಿಮ್ಮ ಯಜಮಾನರು ಕಳಿಸಿದ್ದಾರೆ. ಎಲ್ಲಿದ್ದಾರೆ? ಅದನ್ನೇ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೀವೊಂದ್ಸರಿ ನನ್ನ ಜೊತೆ ಬಂದ್ರೆ. ಜೀಪ್ ಕಳಿಸಿದ್ದಾರೆ. ಜೀಪ್ ನಿಮ್ ಹತ್ರ? ಶಿವ ಎಲ್ಲಿ? ಇಬ್ರು ಒಂದ್ ಕಡೆ. ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇನ್ ಹೇಳ್ತಿದ್ದೀರಾ? ನೀವೇ ಅಲ್ಲಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಕೃಷ್ಣ ಎಲ್ಲಿ ಅವರು? ಒಳಗೋಗಿ ನೋಡಿ.
ನಾನೇ ಬಾಗಿಲು ಮುಚ್ಚಿದ್ದು. ಒಳಗೆ ಏನ್ ನಡೀತು ಅಂತ ಹೊರಗೆ ಗೊತ್ತಾಗ್ಬಾರ್ದು. ಜನ ಯಾವಾಗಲೂ ಅಷ್ಟೇ, ತೆಗೆದಿರೋ ಬಾಗಿಲ ಕಡೆ ಗಮನನೇ ಇರೋದಿಲ್ಲ. ಮುಚ್ಚಿರೋ ಬಾಗಿಲು ಕಂಡ್ರೆ ಗಮನ ಜಾಸ್ತಿ. ಅವರೆಲ್ಲಿ? ಅವರು ನಿನ್ ಪತಿ ದೇವರು. ಹಾ, ಈ ಜೀಪ್ಕಿ ಹೇಗ್ ಬಂತು ಅಂತ ಯೋಚನೆ ಮಾಡ್ತಾ ಇದ್ಯಾ? ನಿಮ್ ಯಜಮಾನ್ರು ಊರ್ಗುಪ್ಕಾರಿ ಅಲ್ವಾ? ಊರಿನ ಕೆಲ್ಸದ ಮೇಲೆ ಬಹಳ ಭಕ್ತಿಯಿಂದ ಹೋಗ್ತಾ ಇದ್ರು. ನಾನ್ ಕಾಣಿಸ್ಕೊಂಡ್ಬಿಟ್ಟೆ. ಜೀಪೇನು ರಿಪೇರಿ ಮಾಡಿದೆ, ಆದ್ರೆ ನಿನ್ನ ಗಂಡನ ಸ್ವಲ್ಪ ರಿಪೇರಿ ಮಾಡೋಣ ಅಂತ ನಿನ್ನ ಇಲ್ಲಿ ಕರ್ಕೊಂಬಂದೆ. ಬೇಡ, ನಾನು ಮುಟ್ಬೇಡ. ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಬರಬೇಡ. ಹತ್ರ ಬರ್ಬಾರ್ದಾ? ಯಾಕೆ? ಹಾಗಾದ್ರೆ ನಾನು ಹೇಳ್ದೆ ಕೇಳ್ತೀಯಾ? ಇಲ್ಲ ಅಂದ್ರೆ ಗೊತ್ತಲ್ಲ, ಆ ಕುಂಕುಮನ ಅಡ್ಸು. ನಿಮ್ಮಿಬ್ಬರು ಒಟ್ಟಿಗೆ ಕರ್ಕೊಂಡು ಒಂದಿನ ಇಲ್ಲ ಅಂದ್ರೆ ಭಾರತಿ ಇಷ್ಟೊಂದು ಚಡಪಡಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಆಹಾ, ನೀವು ಮಾತ್ರ ಏನ್ ಕಮ್ಮಿ? ಅತ್ತಿಗೆ ತಿಂಡಿ ತಿಂದ್ರ, ಊಟ ಮಾಡಿದ್ರ, ಡಾಕ್ಟರ್ ಹತ್ರ ಚೆಕಪ್ ಹೋದ್ರ ಅಂತ ಎಷ್ಟು ಸಲ ಕೇಳಿದಿರಿ. ಆಮೇಲೆ ಆಮೇಲೆ ಈ ಬಣ್ಣ ನಿಮ್ಮ ಅತ್ತಿಗೆ ತುಂಬಾ ಇಷ್ಟ. ಈ ಬಣ್ಣ ಅಂತಲ್ಲ, ನೀವ್ ಯಾವ ಬಣ್ಣ ತಂದ್ರೂ ಅತ್ತಿಗೆಗೆ ಇಷ್ಟ ಆಗುತ್ತೆ. ಕಿತಾಕು ಕಿತಾಕು. ಬಳೆ ಹೊಡೆದಾಕು ಹೊಡೆದಾಕು. ಹತ್ರ ಬರಬೇಡ. ನೀನ್ ಹೇಳಿದೆಲ್ಲ ನಾನು ಮಾಡಿದ್ನಲ್ಲ, ಹತ್ರ ಬರಬೇಡ. ಬರ್ಬಾರ್ದಾ? ಯಾಕೋ? ಬಂದ್ರೆ ಕೂಗು ಕೂಗು, ನನ್ನ ಕಾಪಾಡಿ ಅಂತ ಕೂಗು. ಇಡೀ ಊರ್ ಜನ ಎಲ್ಲ ಇಲ್ಲಿ ಸೇರೋವರೆಗೂ ಕೂಗು. ಆ ಜನ ನೀನು ನನ್ನ ಜೊತೆ ಇರೋದನ್ನ ನೋಡಿ ಸಂತೋಷ ಪಡ್ಬೇಕು. ನಿನ್ನ ಗಂಡನಿಗೆ ಅವಮಾನ ಆಗ್ಬೇಕು. ಕೂಗು ಕೂಗು, ಜೋರ ಕೂಗು ಕೂಗು. ನಾನ್ ನಿನ್ಗೇನಾದ್ರೂ ಮಾಡಿದ್ರೆ ನೀನ್ ಪ್ರಾಣ ಕಳ್ಕತ್ಯ, ಅದಕ್ಕೆ ನಿನ್ಗೇನು ಮಾಡೋದಿಲ್ಲ. ಆದ್ರೆ ಊರಿನ ಜನ ಮಾತಾಡ್ಕೋತಾರೆ, ನಿನ್ ಗಂಡ 4 ಕಾಸು ಕುಣಿಯವಳನ್ನ ತಂದು ನಾನು ಕಟ್ಟದ್ನಲ್ಲ, ಅವಳ ಜೊತೆ ಸಂಸಾರ ಮಾಡೋದಿಕ್ಕೆ ನಾನು ಎಷ್ಟು ಕೊರಗಿದ್ದೀನಿ ಗೊತ್ತಾ? ಅದೇ ತರ ನಿನ್ನ ಗಂಡನೂ ಕೊಡ್ಬೇಕು. ಅವನು ಅದೇ ತರ ಕೊಡ್ಬೇಕು ಕೊಡ್ಬೇಕು. ಬೆಂಕಿ ಹತ್ಕೊಂಡಿದೆ ಅಂತ ಊರ್ ಜನ ಬರ್ತಾರೆ, ಜೀಪ್ ನೋಡ್ತಾರೆ, ನಿನ್ ನೋಡ್ತಾರೆ, ಅರ್ದಿರೋ ಬಟ್ಟೆ ನೋಡ್ತಾರೆ, ಕೆದಿರೋ ಕೂದಲು ನೋಡ್ತಾರೆ. ಹಣೆಯಲ್ಲಿರ್ಬೇಕಾದ ಕುಂಕುಮ ಇರೋ ಜಾಗದಲ್ಲಿ ಇಲ್ಲ. ಆಹಾ, ಇಷ್ಟು ಸಾಕು ನಮ್ಮೂರ್ ಜನದ ನಾಲ್ಗೆ ಕೆನ್ನಾಲ್ಗೆ. ಸಾಧ್ಯ ಇಲ್ಲ ಅಂತ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿದ್ದಾಯ್ತು. ಇನ್ಮೇಲೆ ನಮ್ಮೂರಿನ ಜನರು ಯಾರನ್ನು ಯಾವುದಕ್ಕೂ ಕೇಳ್ಕೊಂಡು ಹೋಗಬೇಕು. ಹಾಗಾದ್ರೆ ನಾಳೆ ಈ ವಿಷಯ ಪಂಚಾಯತಿಯಲ್ಲಿ ತಿಳಿಸ್ಬಿಟ್ರೆ ಆಯ್ತು. ಶಿವ, ಅಲ್ಲೋಡು.
ಶಿವು ಬಿಟ್ಬಿಡೋಣ, ನನ್ಗೇನು ಆಗಿಲ್ಲ. ನನ್ ಕಾಪಾಡಿ ಶಿವು, ನನ್ ಬಿಟ್ಬಿಡು, ನಾನು ತಪ್ಪಾಗ್ಬಿಡ್ತೀನಿ ಶಿವು. ಶಿವು ಹೊಡಿಬೇಡ ಶಿವು. ಏನಾಯ್ತು ಭರ್ತಿ? ಶಿವು, ನಾನು ತಪ್ಪು ಮಾಡ್ಬಿಟ್ಟೆ, ನನ್ ಕ್ಷಮಿಸು, ನನ್ ಕ್ಷಮಿಸು. ಏನಾಯ್ತು ಬಿಡು ಶಿವು. ಬೇಡ ಬೇಡ, ನನ್ನ ಹತ್ರ ಬರ್ಬೇಡ, ನನ್ನ ಹತ್ರ ಬರ್ಬೇಡ. ಅವನು ನನ್ ಜೀಪ್ ತೋರಿಸಿ, ನನಗ್ ಜೀಪ್ ತೋರಿಸಿ. ಅಣ್ಣ ಜೈಲಿನಲ್ಲಿ 2 ತಿಂಗಳಿದ್ರಲ್ಲ, ಊಟ ತಿಂಡಿಗೆಲ್ಲ ಏನ್ ಮಾಡ್ಕೊಂಡಿದ್ರಣ್ಣ? ಊಟ ತಿಂಡಿಗೆ ಅಲ್ಲ ಬರ, ಜೈಲೊಳಗೆ ಕಾಲಿಕ್ತಾ ಇದ್ದಂಗೆನೆ ಪೊಲೀಸ್ನವರೆಲ್ಲ ನನ್ನ ಸ್ನೇಹಿತರ ಆಗ್ಬಿಟ್ಕಂಡ. ಆಮೇಲೆ ಯಾಕೆ ಹೇಳ್ತೀಯಾ, ಅತ್ತೆ ಮನೆಯಲ್ಲಿ ಅಳಿ ನೋಡ್ಕೊಂಡಂಗ್ ನೋಡ್ಕೊಂಡ್ರು. ಹೌದಣ್ಣ? ಅಣ್ಣ ನಾನು ನಿಮ್ ಜೊತೆಲೆ ಕರ್ಕೊಂಡೋಗಣ. ಅಷ್ಟೇ ತಾನೆಲ್ಲ, ಕರ್ಕೊಂಡೋಯ್ತೀನಿ ಬಿಡ್ಲಾ ಅಣ್ಣ. ಆಮೇಲೆ ಅವತ್ತು ಗೌಡ್ರಣ್ಣಿನ ಪಾಳ್ಮನೆ ಕರ್ಕೊಂಡೋದ್ರಲ್ಲ, ಆಮೇಲೆ ಏನಾಯ್ತಣ್ಣ? ಮಜಾ ತಗೋತೀನಿ ಹೇಳೋಣ. ನನ್ ಮಗನೇ ನಾಚಿಕೆ ಸುಮ್ಕಿರ್ಲಿ. ಅಣ್ಣ ಅಣ್ಣ ಮಜಾ ತಗೋತೀನಿ ಹೇಳೋಣ. ಅಣ್ಣ ಅಣ್ಣ ಏನಾಯ್ತು ಹೇಳೋಣ. ಅಣ್ಣ ಅಣ್ಣ ಹೇಳೋಣ ಹೇಳೋಣ. ಅವತ್ತು ಗೌಡ್ರು ನನಗ್ ಮದ್ವೆ ಮಾಡ್ಸಿದ್ರಲ್ಲ, ಗೌಡ್ರಿಗೆ ಅವಮಾನ ಮಾಡ್ಬೇಕು ಅಂತ ಬಾತವನ್ನ ಪಾಳ್ ಮನೆ ಕರ್ಕೊಂಡೋಗಿ ಹಾಳು ಮಾಡ್ದೆ ಅಂತ ನಾಟಕ ಮಾಡ್ದೆ ಕಣ್ಣ. ಅಷ್ಟೇ, ನಮ್ಮ 3 ಜನ ಮುಂಡೆ ನಂಬಿಟ್ರು. ಇದೆಲ್ಲ ನಿಂದನೆ ಕೆಲಸ? ಹೌದು ಕಣಲೆ, ಹೌದು. ನೋಡ್ರಪ್ಪ ನೋಡ್ರಿ, ಇಂಥ ಸನಿ ಈ ಊರಲ್ಲಿರೋ ಗಂಟ ನಮ್ಮಂತ ಹೆಣ್ಮಕ್ಳಿಗೆ ಉಳುಗಾಲ್ವೇ ಇಲ್ಲ. ಮುಚ್ಚಲೆ ಬಾಯಿ. ರಾಮಾಯಣದಾಗೆ ರಾಮಚಂದ್ರನಂತ ಅರಸ ಅಗಸನ ಮಾತು ಕೇಳ್ಕೊಂಡು ಸೀತಾ ಮಾತನ ಕಾಡ್ಗಟ್ಟಿದ್ದು ಲೋಕಕ್ಕೆ ಗೊತ್ತದೆ. ಆದ್ರೆ ನಾನಿವತ್ತು ಗೌಡ್ರನು ಭಾರತವನ್ನು ಒಂದು ಮಾಡಿ ನಮ್ಮ ಜನಾಂಗ ಕಂಟಿರೋ ಕಳಂಕನ ದೂರ ಮಾಡ್ತೀನಲ್ಲೇ, ದೂರ ಮಾಡ್ತೀನಿ. ನೀನಿಲ್ಲಿ ಏನ್ ಬಗಳ್ದ್ಯೋ ಅದನ್ನ ಮಣ್ಣ ಹತ್ರ ಬಂದು ಹೇಳು. ಬರೋ. ಭಾರತಿ, 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 ಯಾರು ಬಂದಿದ್ದಾರೆ ನೋಡು. ಬನ್ನಿ ಅಳಿಯಂದ್ರೆ. ಚೆನ್ನಾಗಿದ್ದೀರಾ? ನೀವು ನಿಮ್ಮ ಮನೇಲಿ ಎಲ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಭಾರತಿ ಒಳಗಿದ್ದಾಳೆ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಮಾರ್ಕೆಟ್ಗೆ ಹೋಗಿ ಬೇಗ ಬಂದ್ಬಿಡ್ತೀನಿ. ಆಯ್ತಮ್ಮ. ಒಳಗ್ ಬನ್ನಿ. ಹೇಗಿದೆಯಾ ಭಾರತಿ? ಕೂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಕಾಫಿ. ನಮ್ಗೆ ಅದ್ಯಾವುದು ಬೇಡ, ರೆಡಿಯಾಗು, ಬೇಗ ಹೊರಡೋಣ. ಹೊರಡುದಾ? ಎಲ್ಲಿಗೆ? ನಮ್ಮ ಮನೆಗೆ. ನಮ್ಮನೆ ಈಗ ನಿಮ್ಮನೆ ಆಗಿದೆ. ನನ್ನ ತಾಯಿ ಮನೆ ಮಾತ್ರ ನನ್ನ ಮನೆ. ನಾನಿಲ್ಲೇ ಇರ್ತೀನಿ.
ನಾನ್ ನಿಮ್ಮ ಮನೇಲಿ ಇದ್ದಷ್ಟು ದಿನ ನಿಮ್ಮೆಲ್ರಿಗೂ ತೊಂದ್ರೆ, ಹಿಂಸೆ, ಅವಮಾನ ಎಲ್ಲ ನನ್ನಿಂದಲೇ. ಇನ್ನು ಮುಂದೆ ಅಂಥದ್ದು ಯಾವುದೂ ನಡೆಯಲ್ಲ ಭಾರತಿ. ಅವತ್ತು ನಿನಗೇನೂ ಆಗಿಲ್ಲ ಅಂತ ಈಗೆಲ್ಲರಿಗೂ ಗೊತ್ತಾಗಿದೆ. ಕೃಷ್ಣ ಎಲ್ಲರ ಮುಂದೆ ನಿಜ ಒಪ್ಕೊಂಡಿದ್ದಾನೆ. ಕೃಷ್ಣ ನಿಜ ಹೇಳಿದ್ನ? ಹೌದು ಭಾರತಿ, ಅವತ್ತೇನು ನಡೆದಿಲ್ಲ ಅಂತ ನಿಜ ಹೇಳ್ದ. ನಾನು ಅವತ್ತು ನಿಜಾನೇ ಹೇಳಿದ್ದೆ, ಆದ್ರೆ ನನ್ ಮಾತ್ ನೀವು ನಂಬಲಿಲ್ಲ. ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಿಮ್ ಜೊತೆ 7 ಹೆಜ್ಜೆ ಹಾಕಿ ನಿಮ್ ಪ್ರತಿರೂಪನ ಹೊತ್ತಿರೋ ಹೆಂಡತಿ ಮಾತ್ಗಿಂತ ಯಾವನೋ ಬೀದಿಲ್ ಹೋಗೋನ ಮಾತನ್ನ ನಂಬಿ ಅವತ್ತು ನಿಮ್ಮತ್ತೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿಲ್ಲ. ಪರಿಸ್ಥಿತಿ ಅವತ್ತು ಹಾಗಿತ್ತು. ಪರಿಸ್ಥಿತಿ ಅವತ್ತಲ್ಲ, ಯಾವತ್ತೂ ಹಾಗೆ ಇರುತ್ತೆ. ಅದು ಬದಲಾಗಲ್ಲ. ಬದಲಾಗೋಕೆ ಯಾವ ಗಂಡು ಬಿಡೋಲ್ಲ. ಪುರಾಣದಲ್ಲಿ ಅದಕ್ಕೆ ವಾರಸ್ದಾರಿದ್ರು. ಶ್ರೀರಾಮಚಂದ್ರ, ಸತ್ಯ ಹರಿಶ್ಚಂದ್ರ, ಧರ್ಮರಾಯ ಇವರೆಲ್ಲರೂ ತಮ್ಮನ್ನೇ ನಂಬ್ಕೊಂಡು ಬಂದಿರೋ ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣೀರ್ ನೋಡಿದ್ಮೇಲೆನೆ ಕಣ್ಣೀರ್ ಬರೆಸ್ತಿದ್ರು. ಅದು ತಮ್ಮ ಕರ್ತವ್ಯ ಅಂದ್ಕೊಂಡು. ನೀವು ಅಷ್ಟೇ ಅವ್ರ ಲಿಸ್ಟ್ಗೆ ಸೇರಿದವರಲ್ವಾ? ಕಲಿಯುಗದಲ್ಲಿ ಎಲ್ರಿಗೂ ಶ್ರೀರಾಮಚಂದ್ರ ಆಗ್ಬೇಕು ಅನ್ನೋ ಆಸೆ. ಅದಕ್ಕೆ ಆಗಾಗ ನಮ್ಮಂತವ್ರನ್ನ ಕಾಡಿ ಕಳಿಸೋದು. ಆಗ್ಲೇ ಎಲ್ರಿಗೂ ಶ್ರೀರಾಮಚಂದ್ರ ಆಗೋ ಅವಕಾಶ. ನಿನ್ನ ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗ್ತಾ ಇದೆ ಭಾರತಿ. ಆದ್ರೆ ನಡೆದದ್ದನ್ನು ಮರೆತು ಈಗ ಮತ್ತೆ ಒಂದಾಗೋದ್ರಲ್ಲಿ ಇಬ್ರಿಗೂ ಸಂತೋಷ ಇದೆ ಅಲ್ವಾ? ಯಾರಿಗ್ ಗೊತ್ತು? ಕೃಷ್ಣ ಹೇಳ್ದ ಅಂತ ಕರ್ಕೊಂಡು ಹೋಗ್ತೀರಾ? ನಾಳೆ ಮತ್ತೆ ಅದೇ ಕೃಷ್ಣ ಬಂದು ಇನ್ನೇನೋ ಹೇಳಿದ್ರೆ ಕೇಳ್ತಾ ಸುಮ್ಮನೆ ಇರ್ತೀರಾ? ಆಗ ನಾನು ಹೇಳ್ತಾ ಮತ್ತೆ ತಾಯಿಮನೆ ಸೇರ್ಕೋಬೇಕು. ಹಾಗಾದ್ರೆ ನಾನ್ ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ವಾ? ತಪ್ಪಿಗೆ ಕ್ಷಮೆ ಇರುತ್ತೆ, ಆದ್ರೆ ನೀವು ಮಾಡಿರೋದು ಅಪರಾಧ. ಅದಕ್ಕೆ ನೀನು ಏನ್ ಶಿಕ್ಷೆ ಕೊಟ್ರು ಸರಿ. ಆ ಅಧಿಕಾರ ನನಗಿಲ್ಲ. ಹಾಗಾದ್ರೆ ನಿನ್ ನಿರ್ಧಾರ? ಆ ನಿರ್ಧಾರ ತಗೊಳ್ಳೋ ಅಧಿಕಾರ ಹೆಣ್ಣಿಗೆ ಯಾವತ್ ಕೊಟ್ಟಿದ್ದೀರಾ? ಅದು ಯಾವತ್ತಿದ್ರೂ ನಿಮ್ದೆ. ಕೊನೆ ಪಕ್ಷ ನಮ್ಮ ಮಗುಗೋಸ್ಕರನಾದ್ರೂ ನನ್ ಜೊತೆ ಬರ್ಬೋದಲ್ವಾ? ನನ್ ಮಗು ಯಾವತ್ತೂ ನಂಬಿಕೆ ಅಪನಂಬಿಕೆಗಳ ಮಧ್ಯೆ ಬದುಕಬಾರ್ದು. ಸತ್ಯ ಸುಳ್ಳುಗಳ ಮಧ್ಯೆ ಸಿಕ್ಕಿ ನರಳಬಾರ್ದು. ತಾನು ಹುಟ್ಟಕ್ ಮುಂಚೆ ಪ್ರಪಂಚದಲ್ಲಿ ಇಂಥ ಕಲ್ಲೆದೆ ಜನರಿದ್ರು ಅಂತ ಗೊತ್ತಾಗಬಾರ್ದು. ನಾಳೆ ಹುಟ್ಟೋ ಮಗುಗೆ ಈ ತಾಯಿ ಎಷ್ಟು ನೋವು ಅನುಭವಿಸಿದ್ಲು, ಎಷ್ಟು ಹಿಂಸೆ ಪಟ್ಲು ಅಂತ ಗೊತ್ತಾಗಬಾರ್ದು. ಹಾಗೆ ನನ್ನ ಹೆತ್ತ ತಾಯಿಗೆ ಈ ಮಗಳಿಗೆ ಬಂದಿರೋ ಅಗ್ನಿ ಪರೀಕ್ಷೆ ಗೊತ್ತಾಗಬಾರ್ದು. ಅದಕ್ಕೆ ನೀವು ನನಗೆ ಸಹಕರಿಸಿ. ಭಾರತಿ, ನೀನಿನ್ನು ಮಲಗಿಲ್ವಾ? ನೀವು ಊಟ ಮಾಡಿಬಿಟ್ರೆ. ಬೇಡ ಶಿವು, ನೀನು ಊಟ ಮಾಡಿ ಮಲ್ಕೋ. ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಕ್ ಬಿಡ್ತೀಯಾ? ಒಳಗೆ ನಡಿಯಮ್ಮ. ಇಲ್ಲಮ್ಮ, ನಾನು ಇಲ್ಲೇ ಮಲ್ಕೋತೀನಿ. ಬೇಡಮ್ಮ,
ಹೊಟ್ಟೆಯಲ್ಲಿ ಮಗು ಬೆಳೆತಿರುವಾಗ ನೀನಿಲ್ಲಿ ಮಲಗಿದ್ರೆ ಆರೋಗ್ಯ ಹಾಳಾಗುತ್ತೆ. ಒಳಗ್ ಬಾಮ್ಮ. ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀನಿ. ಇನ್ನೂ ಸ್ವಲ್ಪ ಕುಡಿಯಮ್ಮ. ಸಾಕು. ಕಾಫಿ. ಭಾರತಿ, ಮಾವ, ನಾನ್ ಗೌರಿ. ನೀನಾ? ಯಾಕೆ ಬಂದೆ ಇಲ್ಲಿ? ಯಾರು ನಿನ್ನ ಕಳ್ಸಿದ್ದು? ಅಮ್ಮ ನಿನಗ್ ಸ್ನಾನಕ್ಕೆ ಟೈಮ್ ಆಯ್ತು ಅಂತ ಹೇಳಿ ಕಳ್ಸಿದ್ಲು. ಚಚೆ, ಏನಿದೆಲ್ಲ? ನಿಮ್ಗೇನಾಗಿದೆ? ಯಾಕೆ ಈ ಹುಡುಗಿನ ಹೀಗೆಲ್ಲ ತಯಾರು ಮಾಡ್ತಾ ಇದ್ದೀರಿ? ಅಲ್ಲಪ್ಪ, ಭಾರತಿ ಈ ಮನೆಯಿಂದ ಹೊರಗೆ ಹೋಗಿರ್ಬೋದು, ಆದ್ರೆ ನನ್ನ ಮನಸ್ಸಿನಿಂದ ಅಲ್ಲ. ಮಾವ ಹೇಳಿದ್ ಏನಮ್ಮ? ಅವನ್ ಮನ್ಸಿನಿಂದ ಅವಳಿನ್ನೂ ದೂರ ಹೋಗಿಲ್ವಂತೆ, ನಾವು ದೂರ ಮಾಡ್ಬೇಕಂತೆ. ಬಿಟ್ಬಿಡಿ ಅನ್ಪೂರ್ಣಮ್ನವ್ರೆ, ಬಿಟ್ಬಿಡಿ. ಈ ಕೇಸ್ನ ನನ್ನ ಕೈಲಿ ಕೊಟ್ಟ ಮೇಲೆ ಮರ್ತ್ಬಿಡಿ. ಇಲ್ಲಿವರೆಗೂ 99 ಕೇಸ್ಗಳನ್ನ ಗೆದ್ದಿದ್ದೀನಿ. ಎಲ್ಲ ಡೈವರ್ಸ್ ಕೇಸ್ಗಳೇ. ನೋಡಿ ಲಾಯರೇ, ಈ ಕೇಸ್ನು ಗೆದ್ದು 100ಕ್ಕೆ ಬಟ ಮಾಡಿ ಹಾಕೋ ಪಾಯಿಂಟ್ಸು ಸರಿಯಾಗಿರ್ಬೇಕು. ತಗೊಳ್ಳಿ. ಹಾಕೋದೇನು? ನೀವು ನನಗವತ್ ಕೊಟ್ಟ ಅರ್ಧ ಫೀಸ್ಗೆ ನಿಮ್ಮ ಅಳಿಯ ಕಳಿಸ್ದ ಹಾಗೆ ಇಷ್ಟೊತ್ತಿಗಾಗ್ಲೇ ಭಾರತಿ ದೇವಿಯವ್ರ ಕೈ ಸೇರಿರುತ್ತೆ ಡೈವರ್ಸ್ ನೋಟಿಸು. ಭಾರತಿ, ಏನಮ್ಮ? ಯಾರ್ದು ಕಾಗ್ದ? ನಿಮ್ಮ ಅಳಿಯಂದಿರ್ದಮ್ಮ. ಏನು ಬರ್ದಿದ್ದಾರೆ? ನನ್ನ ಶ್ರೀಮಂತಕ್ಕೆ ಶುಭಾಶಯಗಳನ್ನ ಕಳಿಸಿದಾರಮ್ಮ. ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಶುರು ಮಾಡೋಕೆ ಲೋನ್ ಸಿಗುತ್ತಾ? ಸಿಗುತ್ತೆ, ಆದ್ರೆ ಡಿಪೆಂಡ್ಸ್ ಅಪಾನ್ ದಿ ಪ್ರಾಜೆಕ್ಟ್, ಸೆಕ್ಯೂರಿಟಿ ಅಂಡ್ ಪರ್ಪಸ್. ಒಡವೆಗಳನ್ನ ಇಟ್ಕೊಂಡು ಲೋನ್ ಕೊಡ್ತೀರಾ? ವೈ ನಾಟ್? ಖಂಡಿತ ಕೊಡ್ತೀವಿ. ಈ ಅರ್ಜಿನ ಫಿಲಪ್ ಮಾಡಿ ನಮ್ ಕೈಲಿ ಕೊಡ್ಬೇಕು. ಭಾರತಿ, ಚಿನ್ನದ ಬಳೆ ಕೊಟ್ಟಿದ್ನಲ್ಲ, ಹಾಕೊಳ್ಳಲ್ವಾ? ಮತ್ತೆ ಬಿಟ್ಟೆ. ನಾನ್ ತರ್ತೀನಿ. ನನ್ನ ಕಕ್ಷಿದಾರರಾದ ಶ್ರೀಯುತ ರಘುರಾಮ್ರವರ ಧರ್ಮಪತ್ನಿ ಶ್ರೀಮತಿ ಭಾರತಿ ಆದ ನೀವು ಪರಪುರುಷನೊಂದಿಗೆ ಅನೈತಿಕ ಸಂಬಂಧ ಹೊಂದಿರುವುದು ಸಾಬೀತಾದ ಕಾರಣ ನಿಮ್ಮ ತಾಯಿಯನ್ನು ನೋಡುವ ಉದ್ದೇಶದಿಂದ ನೀವು ತವರಿಗೆ ಹೋದವರು ಮರಳಿ ಬಾರದೆ ಹೋದಾಗ ನನ್ನ ಕಕ್ಷಿದಾರರು ಹಿಂದಿರುಗಿ ಬರುವಂತೆ ವಿನಂತಿಸಿಕೊಂಡರೂ ನೀವು ತಿರಸ್ಕಾರದಿಂದ ಬಾರದ ಕಾರಣ ನಿಮ್ಮ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿ ವಿವಾಹ ವಿಚ್ಛೇದನ ಪಡೆಯುವುದು ನನ್ನ ಕಕ್ಷಿದಾರರ ನಿರ್ಧಾರವಾಗಿರುತ್ತದೆ. ಆಂಟಿ ಆಂಟಿ ಅಜ್ಜಿ ಕೆಳಗಡೆ ಬಿದ್ದೋಗಿದ್ದಾರೆ.
ಏನು ಅಂತ ಗೊತ್ತಾಯ್ತಮ್ಮ. ಅಮ್ಮ ಭಾರತಿ, ನೀನು ಸುಳ್ಳು ಹೇಳ್ತೀನಿ ಅಂತ ನಿಜ ಹೇಳಿದೆ, ಆದರೆ ಅವರು ನಿಜ ಹೇಳ್ತೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಅಮ್ಮ ಸುಳ್ಳು ಹೇಳ್ತಿದ್ದಾರೆ. ಹೇಗಪ್ಪ ಸಹಿಸ್ಕೊಂಡಿದ್ದೆ? ತಲೆ ಮೇಲೆ ಇಷ್ಟೊಂದು ಭಾರ ಹೊತ್ಕೊಂಡು, ಮಡಿಲಲ್ಲಿ ಮಗುವನ್ನು ಹೊತ್ಕೊಂಡು ಹೇಗಮ್ಮ ಸಂತೋಷವಾಗಿದೆಯಾ? ನಿನ್ನ ತಾಳ್ಮೆ ಯಾರಿಗೂ ಬರಲ್ಲ ಅಮ್ಮ, ಯಾರಿಗೂ ಬರಲ್ಲ. ಅಂಥದ್ದೇನೂ ಆಗಿಲ್ಲಮ್ಮ. ಆವತ್ತು ನೀನೊಬ್ಬಳೆ ಬಂದಾಗ್ಲಿ ನಿನಗೆ ಯಾವುದೋ ಅಗ್ನಿ ಪರೀಕ್ಷೆ ಶುರುವಾಯಿತು ಅಂತ ಗೊತ್ತಾಯ್ತು. ಆದ್ರೆ ನೀನು ಅಗ್ನಿ ಪರ್ವತನೇ ಹೊತ್ಕೊಂಡು ಬಂದಿದೀಯ. ಇದಕ್ಕೆಲ್ಲ ಕಾರಣ ನಿನ್ನ ಗಂಡನೇ ಅಂತ ನನಗೆ ಗೊತ್ತಾಗದೆ ಹೋಯ್ತು. ಅಮ್ಮ ಅಮ್ಮ ಹೇಳಮ್ಮ, ಅಮ್ಮ ಹೇಳಮ್ಮ. ಈ ಲೋಕದಲ್ಲಿ ನಿನ್ ಬಿಟ್ರೆ ನನಗಿನ್ ಬೇರೆ ಯಾರಿದ್ದಾರೆ? ಹೇಳಮ್ಮ ಅಮ್ಮ, ಅಮ್ಮ ಹೇಳಮ್ಮ. ನನ್ನ ಬಿಟ್ಟು ಹೋಗೋದಕ್ಕೆ ನಾನೇನ್ ಬಿಡಲ್ಲ ಅಮ್ಮ. ಅಮ್ಮ 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 ಹೇಳಮ್ಮ, ಅಮ್ಮ ಹೇಳಮ್ಮ. ನನ್ ಮಗುಗೆ ನೀನೆಷ್ಟು ಒಳ್ಳೆ ತಾಯಿ ಅಂತ ನಾನು ತೋರಿಸ್ಬೇಕು. ದಯವಿಟ್ಟು ಹೋಗ್ಬೇಡಮ್ಮ. ಅಮ್ಮ 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 ಹೇಳಮ್ಮ, ಅಮ್ಮ ಹೇಳಮ್ಮ. ಅಮ್ಮ ಬಿಟ್ಟು ಹೋಗ್ಬೇಡಮ್ಮ. ಹೇಳಮ್ಮ 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 ಹೇಳಮ್ಮ. ನಿಮ್ಮ ಅಮ್ಮ ಅವ್ರು ಹೋದ್ಮೇಲೆ ನೀವು ಊಟನೇ ಮಾಡಿಲ್ಲ. ಸ್ವಲ್ಪ ಊಟ ಮಾಡಿಮ್ಮ. ಹಿಂಗ್ ಅಳ್ತಾ ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯದ ಗತಿ ಏನು? ಬೇಡ ಗಂಗಾ, ಸ್ವಲ್ಪ ತಗೊಳ್ಳಿ. ಬೇಡ, ನೀ ಹೋಗು. ಭಾರತಿ, ಭಾರತಿ, ಏನಮ್ಮ ಊಟ ಮಾಡ್ದೆ ಇಲ್ಲೇ ಕೂತಿದೀಯಾ? ಬೇಡಮ್ಮ, ನಂಗೆ ಹಸಿವಿಲ್ಲ. ಹಾಗನಬಾರ್ದಮ್ಮ. ಗರ್ಭಿಣಿ ಹೆಂಗಸು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ನಾನೇ ತಿನ್ನಿಸ್ತೀನಿ. ಅಮ್ಮ, ಜೀವನದಲ್ಲಿ ನಾ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಬೆಳೆಸ್ದೆ. ನಿನ್ ಜೀವನದಲ್ಲಿ ನಡೆದಿದ್ದೇನು ಅಂತ ನನಗೆ ಗೊತ್ತಾಗ್ತಾ ಇರೋ ಹಾಗೆ ಮುಚ್ಚಿಟ್ಟು ನೀನೇ ಇಂಥ ದೊಡ್ಡ ಶಿಕ್ಷೆ ಹಾಕೊಂಡು ಯಾಕಮ್ಮ ನೋವು ಅನುಭವಿಸ್ತಾ ಇದೀಯಾ? ಹೇಳಮ್ಮ. ಅಮ್ಮ, ಪ್ರತಿಯೊಂದು ಹೆಣ್ಣು ಬಯಸೋದು ಮುಡಿಲಿ ಹೂವು, ಹಣಿಲಿ ಕುಂಕುಮ ಯಾವತ್ತೂ ಯಾವಾಗ್ಲೂ ಇರ್ಬೇಕು ಅಂತ. ಆದ್ರೆ ನೀನು ಆ ಸೌಭಾಗ್ಯ ತ್ಯಜಿಸ್ಬಿಟ್ಟು ಯಾಕಮ್ಮ ಸಮಾಜದಿಂದ ದೂರ ಉಳ್ಕೊಂಡಿದ್ಯಾ? ಹೇಳಮ್ಮ. ನನ್ನ ತಾಯಿನ ಗಂಡ ಬಿಟ್ಟೋಳು ಅಂತ ಹೀಯಾಳಿಸಿ ನಿನ್ನ ಬಾಳನ್ನೇ ಗೋಳ್ ಮಾಡ್ಬಿಡ್ತಿತ್ತು ಈ ಸಮಾಜ. ನನ್ನ ಹಣೆ ಕುಂಕುಮದಿಂದ ನಿನ್ನ ಹಣೆ ಬರಹ ಬರೀ ಕೂಡ್ದು ಅನ್ನೋದೇ ನಿನ್ನ ಉದ್ದೇಶ. ನಮ್ಮಪ್ಪ ನಿಮ್ಮಮ್ಮನ್ನ ಯಾಕೆ ಬಿಟ್ರು ಅಂತ 100 ಜನ 100 ಪ್ರಶ್ನೆಗಳನ್ನ ಕೇಳಿ ನಿನ್ನ ಜೀವನದ ಗುರಿನೇ ಬದಲಾಯಿಸಿರೋರು. ನಾನ್ ತಲೆ ತುಂಬಾ ಹೂ ಮುಡ್ದಿದ್ರೆ ನನ್ನ ಜೀವನದ ದಾರಿ ಬರೀ ಮುಳ್ಳಾಗಿರೋದು. ನೀನಿವತ್ತು ನಿನ್ ತಂದೆನ ಎಷ್ಟು ಪ್ರೀತಿಸ್ತಿದ್ಯೋ ಅವಾಗಷ್ಟು ದ್ವೇಷಿಸ್ತಿದ್ದೆ. ಆಗ ನಾನು ನೀನು ಯಾಕೆ ಹುಡ್ತೆ ಅಂತ ಅಂದ್ಕೋತಾ ಇದ್ದೆ. ಜೀವಂತವಾಗಿರೋ ನಿನ್ ತಂದೆ ಕೆಟ್ಟೋರು ಅನ್ನೋ ನಿಜಕ್ಕಿಂತ ಒಳ್ಳೆಯವರಾಗಿದ್ದು ತೀರ್ ಹೋದ್ರು ಅನ್ನೋ ಸುಳ್ಳು ನಿನ್ ಜೀವನದಲ್ಲಿ
ಭರವಸೆ ನಂಬಿಕೆಯನ್ನ ಮೂಡಿಸಿ ನಿನ್ನ ನೀನು ಸ್ವತಂತ್ರವಾಗಿ ರೂಪಿಸ್ಕೊಳ್ಳೋಕೆ ಅದು ಸ್ಫೂರ್ತಿ ನೀಡುತ್ತೆ ಅಂತಲೇ ನಾನು ನಿಮ್ಮಪ್ಪ ಬದುಕಿದ್ರು ವಿಧವೆಯಾಗಿ ವೇಷ ಹಾಕ್ತೆ. ಇಲ್ಲಿ ನೋಡು, ಹಾಗಾದ್ರೆ ನೀನು ಅಪ್ಪನ್ನ ಕ್ಷಮಿಸಿದ್ಯಮ್ಮ? ಇಲ್ಲ ಶಿವು, ಭಾರತೀನ ನನಗೆ ಕ್ಷಮಿಸಬಾರ್ದು. ಅಷ್ಟೇ ಅಲ್ಲ, ಈ ಸಮಾಜವನ್ನು ಎದುರಿಸೋಕ್ಕಾಗದೇ ಇರುವಂತಹ ತಂದೆ ತನಗಿದ್ದ ಅನ್ನೋ ವಿಷಯ ನನ್ನ ಮಕ್ಕಳು ಗೊತ್ತಾಗ್ಬಾರ್ದು. ಗಂಡಸರ ಮೇಲೆ ಅಮೂಲ್ಯ ನಂಬಿಕೆ ಉಳಿಸ್ಕೋಬೇಕಾದ್ರೆ ನಾನು ಭಾರತಿ ಮನೆಯಲ್ಲಿರೋ ಫೋಟೋನಲ್ಲಿ ಮಾತ್ರ ಜೀವಂತವಾಗಿರಬೇಕು. ಅದಕ್ಕೆ ಶಿವು, ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಈ ಪ್ರಪಂಚ ನನ್ನನ್ನ ಕೊಲೆಗಾರ ಅಂದ್ರೂ ಪರವಾಗಿಲ್ಲ, ಅದೇ ನಾನು ಯಾಕೆ ಕೊಲೆ ಮಾಡಿದೆ ಅನ್ನೋ ಕಾರಣ ಹೇಳಿ ನನ್ನ ಮಗಳ ಬಾಳಿನಲ್ಲಿ ಬಿರುಗಾಳಿ ಎಬ್ಸಕ್ ನನ್ ಸಿದ್ಧ ಇಲ್ಲ. ತಾಯಿಗಾಗಿರುವ ಅನ್ಯಾಯ ಮಗಳಿಗೂ ಆಗ್ಬಾರ್ದು ಶಿವು, ಮಗಳಿಗೂ ಆಗ್ಬಾರ್ದು. ಅಮ್ಮ, ಅಪ್ಪ ಈ ಕೊಲೆ ಆರೋಪನ ತನ್ಮೇಲೆ ಹಾಕೊಂಡು ಕಾರಣ ಹೇಳ್ದೆ ನೇಣಕ್ ಸಿದ್ಧವಾಗಿರುವಾಗ್ಲೂ ನೀನ್ ಅಪ್ಪನ ಕ್ಷಮಿಸಲ್ವೇನಮ್ಮ? ಕ್ಷಮಿಸೋಷ್ಟು ದೊಡ್ಡೋಳಲ್ಲಮ್ಮ ಇನ್ನೇನ್ ತಾಯಿ. ಹಾಗಾದ್ರೆ ಅಪ್ಪ ನನಗ್ ಮಾಡಿರೋ ಉಪಕಾರನ ಮರ್ತು ಬಿಡು ಅಂತೀಯಾ? ನಾನು ರಘುರಾಮ್ ಅವ್ರ ಹೆಂಡತಿ, ಅವ್ರನ್ನ ನೋಡ್ಬೋದಾ? ಈಗ ತಾನೇ ಆಂಬುಲೆನ್ಸ್ ಅಲ್ಲಿ ಜನರಲ್ ಹಾಸ್ಪಿಟಲ್ ಕರ್ಕೊಂಡೋದ್ರು. ಡ್ರೈವರ್, ಜನರಲ್ ಹಾಸ್ಪಿಟಲ್ ನೋಡಿಪ್ಪ. ಶಿವು, ಅತ್ತಿಗೆ ಶಿವು, ಅತ್ತಿಗೆ ಅಮ್ಮ, ನಿಮ್ ಚಿಕ್ಕಪ್ಪ
ಯಾಕಪ್ಪ? ಅಮ್ಮ ನೀನ್ ಬಂದ್ಬಿಟ್ಟಿಯಲ್ಲಮ್ಮ. ನಿನ್ ಡ್ಯಾಡಿಗೆ ಏನಾಗಲ್ಲ, ಏನಾಗಲ್ಲ, ನನ್ನ ಆಣೆಗೂ ಏನಾಗಲ್ಲ. ಅತ್ತಿಗೆ ನೀವ್ ಬಂದ್ಬಿಟ್ರಲ್ಲ ಅಷ್ಟೇ ಸಾಕು. ಅದೇ ನನ್ನ ಅಣ್ಣನ ಉಳಿಸ್ಬಿಡುತ್ತೆ, ಅದೇ ನನ್ನ ಅಣ್ಣನ ಉಳಿಸ್ಬಿಡುತ್ತೆ. ಭಾರತಿ ಅಂದ್ರೆ ನೀವೇ ತಾನೆ? ಅಮೂಲ್ಯ, ನಾನು. ನೀವಿಬ್ರು ಒಳಗೋಗಿ. ಡಾಕ್ಟರ್ ಅವ್ರು ಹೇಗಿದ್ದಾರೆ? ಮೊದಲು ನೀವು ಒಳಗೋಗಿ ಅವ್ರನ್ನ ಮಾತಾಡಿಸಿ. ಬಾಮ ಹತ್ರ ಬಾ. ಅಪ್ಪ ಹೇಗಿದ್ದೀರಪ್ಪ? ನನ್ ಕಂದ. ಅಮ್ಮ ಅಪ್ಪ. ನೀನು ಹುಟ್ಟಿದ್ಮೇಲೆ ನೀನಿಟ್ಟುಕೋ ಭಾಗ್ಯ, ಎತ್ತ ಆಡ್ಸೋ ಅದೃಷ್ಟ ಈ ಪಾಪಿ ಕೈಗೆ ಸಿಗ್ಲಿಲ್ಲಮ್ಮ. ಈಗ ಶಕ್ತಿ ಉಳಿದಿಲ್ಲ. ಈ ಅಪ್ಪನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು ತಾಯಿ. ನಿಮ್ಮ ಅಮ್ಮನ ಮನೆಯಿಂದ ಹೊರಗೆ ಹಾಕಿ ಅವಳು ಬಾಳ್ನುದ್ದಕ್ಕೂ ಬರೀ ಮುಳ್ಳನ್ನೇ ಹಾಕ್ಬಿಟ್ಟೆ, ಕಣ್ಣೀರಲ್ಲೇ ಕೈ ತೊಳ್ಸ್ಬಿಟ್ಟೆ. ನಿಮ್ಮ ಅಮ್ಮನಿಗೆ ಒಳ್ಳೆ ಗಂಡನಾಗಿ ನಿನಗೆ ಒಳ್ಳೆ ತಂದೆಯಾಗಿ ಬಾಳೋ ಅವಕಾಶನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಅಮ್ಮ, ಹಾಳು ಮಾಡ್ಕೊಂಡ್ಬಿಟ್ಟೆ. ಕಳ್ದೋಗಿದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ನಿಮ್ಮ ಆರೋಗ್ಯ ಸರಿ ಇಲ್ಲ, ಆವೇಶ ಪಡ್ಬೇಡ್ರಿ, ಜಾಸ್ತಿ ಮಾತಾಡ್ಬೇಡಿ, ಸಮಾಧಾನ ಮಾಡ್ಕೊಳ್ರಿ. ಯಾಕೆ ಸಮಾಧಾನವಾಗಿರ್ಲಿ ಭಾರತಿ? ಅಗ್ನಿ ಸಾಕ್ಷ್ಯ ಕೈ ಹಿಡಿದ ಹೆಂಡ್ತಿನ ನಮ್ದೇ ಕೈ ಬಿಟ್ಟ ಮೇಲೆ ಅವಳ ಪಾಲ ಗಂಡ ಸತ್ತ ಹಾಗೆ ನನ್ನಿಂದ ನಿನಗಾಗಿರೋ ನೋವು, ದುಃಖ, ಅನ್ಯಾಯಗಳನ್ನು ಮರೆತು ಈ ಕೊನೆಗಳಿಗೆಲ್ಲಾದರೂ ನನ್ನನ್ನು ನೋಡಕ್ ಬಂದಿಲ್ಲ, ಅಷ್ಟು ಸಾಕು. ಇಷ್ಟು ದಿನ ನಾನು ಬದುಕಿದ್ದಕ್ಕೂ ಸಾರ್ಥಕ ಆಯ್ತು. ಭಾರತಿ, ಕ್ಷಮಿಸಿದೀಯ ತಾನೆ? ನನ್ನ ಕ್ಷಮಿಸಿದೀಯ ಭಾರತಿ? ನಾನು ಸತ್ ಮೇಲೂ ನಿನ್ ಮನಸ್ಸಿನಲ್ಲಿ, ನಿನ್ ಮನೆಯಲ್ಲಿ ಅಷ್ಟೇ ಯಾಕೆ ಈ ಸಮಾಜದಲ್ಲೇ ಜೀವಂತವಾಗಿರ್ಬೇಕು. ಆಗ್ಲೇ ಆಗ್ಲೇ ನನ್ನ ಆತ್ಮಶಕ್ತಿ ಸಿಗೋದು. ಡಾಕ್ಟರ್ ಕರ್ಕೊಂಡು ನೀನು ಕ್ಷಮಿಸಿದೀಯ ಅಂತ ನಾನು ತಿಳ್ಕೊಳ್ಳೋದು, ನೀನನ್ನು ಕ್ಷಮಿಸಿದೀಯ ಅಂತ ನಾನು ತಿಳ್ಕೊಳ್ಳೋದು, ನಾನು ಕೊಟ್ಟು ಮಾತನ್ನು ಉಳಿಸ್ಕೊಂಡಿಲ್ಲ ಅಂತ ನನ್ನ ಮಾತನ್ನು ತಿರಸ್ಕರಿಸ್ಬೇಡ ಭಾರತಿ. ನೀನೆಂದು ಎಂದೆಂದು ಹೀಗೆ ಇರಬೇಕು. ಅದೇ